गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ತಸ ರುಚಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಸೆಪ್ಟೆಂಬರ್ ಮಾಸದ ಮೊದಲನೆಯ ವಾರದ ದ್ವಾದಶ ರಾಶಿಗಳ ಭವಿಷ್ಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಸಲ ಒಟ್ಟಿಗೆ ದ್ವಾದಶ ರಾಶಿಗಳ ಭವಿಷ್ಯವನ್ನು ಸಪರೇಟಾಗಿ ತಿಳಿಸದೆ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹೇಗಿರುತ್ತೆ ಅದೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗ್ತಾ ಇದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಇದು ಉತ್ತಮನೋ ಅಥವಾ ನಿಮಗೆ ಸಪ್ರೇಟಾಗಿ ಅಂದರೆ ಇಂಡಿವಿಜುವಲ್ ನಿಮ್ಮ ರಾಶಿಗೆ ಅನುಗುಣವಾಗಿ ಹೇಳುವುದೇ ಉತ್ತಮನೋ, ಯಾವುದಕ್ಕೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ ರೀತಿಯಲ್ಲಿ ಹೇಳ್ತೀರೋ ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತಿಳಿಸಲು ನಾವು ಇಚ್ಛೆ ಪಡ್ತೇವೆ ಅಂತ ಹೇಳುತ್ತಾ ಬನ್ನಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದ ಒಂದು ವಿಶೇಷ ಒಂದು ಮಾಹಿತಿ ಅಂತ ಹೇಳೋದಾದರೆ, ಬುಧವಾರ 3ನೇ ತಾರೀಕು ಏಕಾದಶಿ ಇದೆ. ಸೊ ಆ ದಿನ ಏಕಾದಶಿ ಪ್ರಯುಕ್ತವಾಗಿ ಉಪವಾಸ, ದಾನ, ಧರ್ಮ, ಅನುಷ್ಠಾನ, ಜಪಗಳು ಏನೇ ವಿಶೇಷವಾಗಿ ಮಾಡಿದರೂ ನಿಮಗೆ ಆ ವಿಷ್ಣುವಿನ ಮಹಾಕೃಪಾ ಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 5ನೇ ತಾರೀಕು ಶುಕ್ರವಾರ ಮಹಾಪ್ರದೋಷವಿರುತ್ತೆ. ಸೊ ಈ ಪ್ರದೋಷಕ್ಕೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಶುಕ್ರವಾರ ದಿನ ಮಾಡಿಕೊಳ್ಳೋದ್ರಿಂದ ಅದರಿಂದೂ ಕೂಡ ಉತ್ತಮ ಫಲಿತಾಂಶ ನಿಮಗೆ ದೊರೆಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 6ನೇ ತಾರೀಕು ಸೆಪ್ಟೆಂಬರ್ ಶನಿವಾರ ಅನಂತ ಪದ್ಮನಾಭ ವ್ರತ ಇರುತ್ತೆ. ಸೊ ಎಲ್ಲೆಲ್ಲಿ ಅನಂತ ಪದ್ಮನಾಭ ವ್ರತ ದೇವಸ್ಥಾನಗಳಲ್ಲಿ, ಮಠಮಾನ್ಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ, ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂಥ ಮಠದಲ್ಲಿ ವಿಶೇಷವಾಗಿ ಅನಂತ ಪದ್ಮನಾಭ ವ್ರತದ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ಆ ದಿನ ಯಾರಿಗೆ ಅನುಕೂಲತೆ ಇದೆಯೋ ಅವರು ಖಂಡಿತವಾಗಿಯೂ ಶ್ರೀಮಾನ್ ಮಠ ಅಂದರೆ ಮಂತ್ರಾಲಯ ಮಠ ಆಗಿರ್ಬೋದು ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಮಠ ಆಗಿರ್ಬೋದು, ಅಲ್ಲಿ ಅನಂತ ಪದ್ಮನಾಭ ವ್ರತ ನೀವು ಸೇವೆ ಮಾಡಿಸ್ಬೇಕಾದ್ರೆ ಖಂಡಿತವಾಗಿ ಮಾಡಿಸ್ಬೋದು ಅಂತ ಹೇಳುತ್ತಾ, ಇನ್ನು ಅದೇ ರೀತಿಯಾಗಿ ಭಾನುವಾರ ದಿನ ರಾಹು ಜಯಂತಿ, ಅನಂತ ಹುಣ್ಣಿಮೆ ಅಂತಲೇ ತಿಳ್ಕೊಳ್ಳಿ, ಹುಣ್ಣಿಮೆ ಅಂತಲೇ ತಿಳ್ಕೊಳ್ಳಿ, ಹಾಗೂ ಚಂದ್ರಗ್ರಹಣ ಇದೇ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ಚಂದ್ರಗ್ರಹಣ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ, ಏನೇ ನೀವು ಊಟ ಉಪಚಾರದ ಬಗ್ಗೆ ಬರೋದಾದರೆ 12 ಗಂಟೆ ಒಳಗಾಗಿ ಮುಗಿಸ್ಕೋಬೇಕಾಗತ್ತೆ. ಗರ್ಭಿಣಿ ಸ್ತ್ರೀಯರು ತುಂಬ ಜಾಗೃತವಾಗಿ ಇರಬೇಕಾಗುತ್ತೆ. ಹಾಗೂ ದೂರದ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡುವುದು ಉತ್ತಮ ಭಾನುವಾರ ದಿನ. ಏಕೆಂದರೆ ಗ್ರಹಣ ಇದೆ. 12:30 ನಂತರ ತುಂಬ ಒಂದಿಷ್ಟು ಬದಲಾವಣೆಗಳು ಆಗ್ತಾ ಇದೆ. ಅದೇ ರೀತಿಯಾಗಿ 9 ಗಂಟೆಗೆ ನಿಮಗೆ ಗ್ರಹಣದ ಒಂದಿಷ್ಟು ವಿವರಣೆಯನ್ನು ನಾನು ನಾಳೆ ರಾತ್ರಿ ಕೊಡಲಾಗುತ್ತೆ. ಸೊ ಆದಷ್ಟು ಗ್ರಹಣದ ಬಗ್ಗೆ ಇರತಕ್ಕಂತಹ ಒಂದಿಷ್ಟು ವಿಚಾರಧಾರೆಗಳನ್ನು ನಾಳೆಯ ದಿನ ರಾತ್ರಿ 9 ಗಂಟೆ ಒಳಗಾಗಿ ನಿಮಗೆ ತಿಳಿಸಲು ಇಷ್ಟಪಡ್ತೀನಿ. ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ತಿಳಿಸ್ಕೊಡ್ತೀನಿ. ಒಂದು ವೇಳೆ ನಾಳೆ ತುಂಬ ಜಾತಕ ವಿಶ್ಲೇಷಣೆ ಇದೆ, ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ನಿಮಗೆ ತಿಳಿಸ್ಕೊಡಲು ಮಾಡ್ತೀನಿ. ಒಂದು ವೇಳೆ ಆಗದೇ ಇದ್ದರೆ ಸೋಮವಾರ ದಿನ ಖಂಡಿತವಾಗಿ ತಿಳಿಸ್ಕೊಡುತ್ತೇನೆ. ಯಾಕಂದರೆ ನಾಳೆ ತುಂಬ ಜಾತಕದ ವಿಶ್ಲೇಷಣೆ ಇದೆ, ಭಾನುವಾರ ಬೇರೆ ಇದೆ, ಎಲ್ಲರೂ ಭಾನುವಾರಕ್ಕಾಗಿ ಕಾಯ್ತಾ ಇದ್ದರು. ಹಾಗಾಗಿ ನಾಳೆ ತುಂಬ ಜಾತಕ ವಿಶ್ಲೇಷಣೆ ಇರೋದ್ರಿಂದ ತಿಳಿಸಲು ಸಾಧ್ಯವಾಗೋದಿಲ್ಲ. ಬನ್ನಿ ಹಾಗಾದರೆ ಈಗ ಈ ವಾರದ ವಿಶೇಷ ಇವಿಷ್ಟು ಆಯಿತು. ಇನ್ನು ಈ ಒಂದು ಸೆಪ್ಟೆಂಬರ್ ಮಾಸದ ಮೊದಲನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ಇಲ್ಲಿ ಕೆಲವೊಂದು ಗ್ರಹಸ್ಥಿತಿಗಳಂತ ನೋಡೋದಾದರೆ ಎಲ್ಲ ಗ್ರಹಸ್ಥಿತಿಗಳು ಗುರು ಆಗಿರಲಿ, ಶನಿ ಆಗಿರಲಿ, ರಾಹು ಕೇತು ಆಗಿರಲಿ ಮತ್ತು ಶುಕ್ರ ಮಾತ್ರ ಬದಲಾವಣೆ ಆಗ್ತಾಯಿದೆ. ಉಳಿದಂಥ ಎಲ್ಲ ಗ್ರಹ ಸ್ಥಿತಿಗಳು ಅವರವರ ಒಂದು ಶನಿ ಈಗ ಸದ್ಯಕ್ಕೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹೋಗುವಂಥವರಾಗ್ತಾರೆ. ಇನ್ನು ಅದೇ ರೀತಿಯಾಗಿ ಉಳಿದಂತಹ ಒಂದಿಷ್ಟು ರಾಶಿ ಚಕ್ರಗಳು ಬದಲಾವಣೆ
ಶುಕ್ರ ಮಾತ್ರ ಆಗ್ತಾ ಇದ್ದಾನೆ. ಸೊ ಅವು ಎಲ್ಲ ಒಂದು ಅವಲಂಬಿತರಾಗಿರೋದ್ರಿಂದ ಆ ಒಂದು ಎಲ್ಲ ವಿಚಾರಗನುಗುಣವಾಗಿ ಈ ಒಂದು ಸೆಪ್ಟೆಂಬರ್ ಮಾಸದ ಮೊದಲನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ, ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ವಾರ ಒಂದಿಷ್ಟು ಮನೆಯ ವಿಷಯಗಳು ಒಂದಿಷ್ಟು ರೂಪಾಂತರಗೊಳ್ಳುತ್ತೆ. ಅಂದರೆ ಜಾಸ್ತಿ ಎಕ್ಸ್ಟರ್ನಲ್ ರೀತಿಯಲ್ಲಿ ಬೇರೆ ಬೇರೆ ಒಂದು ಹಂತಕ್ಕೆ ಹೋಗ್ತಾ ಇದೆ. ನಿಮ್ಮದೇ ವೈಯಕ್ತಿಕ ಕೆಲವು ವಿಷಯಗಳು ಥರ್ಡ್ ಪಾರ್ಟಿಗೆ ಗೊತ್ತಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ ನಡೀತಕ್ಕಂತಹ ಕೆಲವು ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಅವರಿಗೆ ಬೇಗ ರೀಚ್ ಆಗ್ತಾ ಇದೆ. ಸೊ ಇದರಿಂದ ಅವರು ನಿಮ್ಮನ್ನು ಕೇಳಿದಾಗ ಒಂದು ರೀತಿ ಏನು ಉತ್ತರಿಸ್ಬೇಕು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಈ ಕಡೆ ರಭಸವಾಗಿ ಮಾತಾಡಿದರೆ ಎಲ್ಲೋ ನೀವು ತಪ್ಪಲ್ಲಿ ಮಾಡಿದ್ದೀರಾ ಅಥವಾ ತಪ್ಪಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಅಥವಾ ಅವರು ಕೇಳೋಕ್ಕಿಂತ ಮುಂಚೆ ನೀವು ಹೇಳ್ಕೊಳ್ತಾ ಹೋದರೆ ನನಗೆ ಆಲ್ರೆಡಿ ಈ ವಿಷಯ ಗೊತ್ತಾಗಿದೆ, ನೀನು ಹಾಗೆ ಮಾತಾಡಬಾರ್ದಾಗಿತ್ತು ಅಂತ ನಿಮಗೆ ಅವರು ಉತ್ತರ ಕೊಡುವಂಥದ್ದಾಗುತ್ತೆ. ಇದರಿಂದ ಏನಾಗ್ತಾ ಇದೆ ಅಂದರೆ ನಿಮಗೆ ಮನೆಯವರ ಬಗ್ಗೆ ಅನುಮಾನನೋ ಅಥವಾ ಆ ವ್ಯಕ್ತಿಯ ಬಗ್ಗೆ ಅನುಮಾನನೋ ಒಂದಿಷ್ಟು ನಿಮಗೆ ಅನುಮಾನದ ಒಂದು ಗೂಡು ಜಾಸ್ತಿ ಬೆಳೀತಾ ಬರುತ್ತೆ. ಅಂದರೆ ಆ ವ್ಯಕ್ತಿ ಏನು ಕೆಟ್ಟದೇನು ಮಾಡಿರಲ್ಲ, ಬಟ್ ನಿಮ್ಗೆ ಅನುಮಾನ ಇರುತ್ತೆ ಆ ವ್ಯಕ್ತಿ ಬಗ್ಗೆ. ನನಗಿಂತ ಮುಂಚಿತವಾಗಿ ಇವನಿಗೆ ಮೆಸೇಜ್ ಕೊಡೋರು ಯಾರು ಅಂತ ಒಂದಿಷ್ಟು ಅನುಮಾನಗಳು ನಿಮಗೆ ಈ ವಾರ ಹುಟ್ಟಿಕೊಳ್ಳುವಂಥದ್ದಾಗುತ್ತೆ. ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ಕೆಲವು ಸಮಸ್ಯೆಗಳು ಮೂರನೇ ವ್ಯಕ್ತಿಗೆ ಅತಿ ಸುಲಭವಾಗಿ ಅವನಿಗೆ ವಿಷಯ ಗೊತ್ತಾಗ್ತಾ ಇರೋದು ನಿಮಗೆ ಒಂದು ಚಿಂತೆ ಅಷ್ಟೇ. ಈ ವಾರ ಸ್ವಲ್ಪ ಅತಿಯಾಗಿ ಕಾಡುತ್ತೆ. ಸೊ ಅದ್ರ ಬಗ್ಗೆ ನಾವು ಹೇಳೋದಿಷ್ಟೇ, ಆ ವಿಷಯದ ಬಗ್ಗೆ ಆದಷ್ಟು ಇಗ್ನೋರ್ ಮಾಡಿ, ಹೇಳಲಿಕ್ಕೂ ಹೋಗಬೇಡಿ, ಆ ವ್ಯಕ್ತಿ ಹತ್ರ ಮಾತಾಡ್ಸ್ಕೊಳ್ಳಿಕ್ಕೂ ಹೋಗಬೇಡಿ. ಆ ವ್ಯಕ್ತಿ ಏನಾದರೂ ಕೇಳಿದರೆ ನನಗೇನಾಗ ಅನ್ನಿಸ್ತಾ ಇಲ್ಲ, ಏನೋ ನಾರ್ಮಲಾಗಿ ನಾವು ಮಾತಾಡ್ತಾ ಇದ್ದೀವಿ, ಅದರಲ್ಲಿ ವಿಷಯ ಏನಂತ ಗೊತ್ತಿಲ್ಲ ಅಂತ ಹಂಗೆ ಹೇಳ್ಬಿಟ್ರೆ ಅವನಿಗೆ ಒಂದು ಸ್ವಲ್ಪ ಹೊಡೆದಂಗೆ ಆಗುತ್ತೆ. ಹೌದಾ, ಹಾಗಾದ್ರೆ ಅವರೇ ಸುಳ್ಳು ಹೇಳಿರ್ಬೋದು ಅಂತ ಹಾಗಾಗ್ಬೋದು. ಹಾಗಾಗಿ ಅದಕ್ಕೆ ಜಾಸ್ತಿ ಫೋಕಸ್ ಹಾಕಬೇಡಿ. ಹಾಗೇನು ಮಾತಾಡಿಲ್ಲ, ಕ್ಯಾಶುವಲಾಗಿ ಮಾತಾಡಿದ್ದೀನಿ, ಅದು ನಿನಗೆ ತಪ್ಪು ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಹೀಗೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಕರ್ಕಾಟಕ ರಾಶಿಯವರು ಅವನು ನೆಗೆಟಿವ್ ಆಗಿ ಮಾತಾಡಿದರೆ ಪಾಸಿಟಿವ್ ಆಗಿ ತಗೊಳ್ಳಿ. ಅವ್ನು ಪಾಸಿಟಿವ್ ಆಗಿ ಮಾತಾಡಿದರೆ ಹೌದಾ ತುಂಬ ಸಂತೋಷ ಬಿಡಿ, ನೀವು ಒಂದಿಷ್ಟು ಅದಕ್ಕೆ ಏನು ಮಾಡಬೇಕು ಸಹಾಯ ಹೇಳಿ ಅಂತ ಹೇಳಿ ಅವ್ನು ನೆಕ್ಸ್ಟ್ ನಿಮ್ಮ ತಂಟೆಗೆ ಬರೋದಿಲ್ಲ. ಇದು ಒಂದಿಷ್ಟು ಟ್ರಿಕ್ಸನ್ನು ನೀವು ಕಲಿಬೇಕಾಗತ್ತೆ ಈ ವಾರ. ಇನ್ನು ವ್ಯಾಪಾರದಲ್ಲಿ ಅಷ್ಟು ಲಾಭಾಂಶ ಇಲ್ಲ, ಇದ್ದದರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತುಂಬ ಉತ್ತಮ. ಆದರೆ ಸಾಲ ಮಾಡಲು ಈ ವಾರ ಹೋಗಬೇಡಿ. ಆದಷ್ಟು ಗ್ರಹಣ ಇದೆ, ಒಂದಿಷ್ಟು ಅಶುಭ ನಿಮಗೆ ಸಮಾಚಾರಗಳು ಈ ವಾರ ಸಿಗುವಂಥದ್ದಾಗುತ್ತೆ. ವ್ಯಾಪಾರ ಅಷ್ಟು ಮಾಡಲು ಸಾಧ್ಯವಾಗೋದಿಲ್ಲ. ಇನ್ನು ವೃತ್ತಿಯಲ್ಲಿರ್ತಕ್ಕಂಥವ್ರು ಖಾಸಗಿ ಕಂಪನಿ, ಸರ್ಕಾರಿ ಕಂಪನಿ, ಸರ್ಕಾರೇತರ ಕಂಪನಿ, ಇದರಲ್ಲಿರ್ತಕ್ಕಂಥವರಿಗೆ ಒತ್ತಡ ಇರುತ್ತೆ. ಒಂದು ಸ್ವಲ್ಪ ಕೆಲಸಕ್ಕೆ ಒತ್ತಡ ನೀವು ಮನಸ್ಪೂರ್ವಕವಾಗಿ ಮಾಡಲು ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ತಲೆಯಲ್ಲಿ ಸ್ವಲ್ಪ ಅನುಮಾನ ತುಂಬಿಕೊಂಡಿರ್ತೀರ. ನಾನು ಹೇಳಿದ್ನಲ್ಲ ಫಸ್ಟ್ ಪಾಯಿಂಟ್, ಆ ಅನುಮಾನ ನಿಮಗೆ ಇಡೀ ವಾರ ಸೋಮವಾರದಿಂದ ಭಾನುವಾರದವರೆಗೆ ತೆಗೆದುಕೊಂಡು ಹೋಗುತ್ತೆ. ಅದು ಒಂದು ಸ್ವಲ್ಪ ಅನುಮಾನ ಮನೆಯವರ ಬಗ್ಗೆ ಅದೇ ಜಾಸ್ತಿ ಯೋಚನೆಯಲ್ಲಿ ಕೂತ್ಕೊಂಡು ಬಿಡ್ತೀರ. ಸೊ ಹೀಗಾಗಿ ಒಂದಿಷ್ಟು ಕೆಲಸಗಳು ಪೋಸ್ಟ್ಪೋನ್ ಆಗ್ಬೋದು, ಅಥವಾ ರಜೆ ಹಾಕಿ ಮನೆಯಲ್ಲಿ ಕೂತ್ಕೋಬೋದು, ಅಥವಾ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಆದರೂ ಒತ್ತಡ, ಪ್ರೆಷರು ಅನಿವಾರ್ಯ ಅಂತಲೇ ಕೆಲಸ ಮಾಡಬೇಕಾಗುತ್ತೆ ಈ ಕರ್ಕಾಟಕ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಮೋಸ ಹೋಗ್ತೀರಾ ವ್ಯಕ್ತಿಯಿಂದ. ಕೆಲವೊಮ್ಮೆ ನಿಮ್ಮ ಒಂದು ದರ್ಪದ ಮಾತಿನಿಂದ ಅವಕಾಶಗಳು ವಂಚಿತರಾಗ್ತೀರಾ. ಮತ್ತು ನಿಮ್ಮ ಒಂದು ಕೋಪ ತಾಪದಿಂದ ಕೆಲವರು ಸ್ನೇಹಿತರು, ಸಂಬಂಧಿಕರು ದೂರ ಆಗಿಬಿಡ್ತಾರೆ. ಅವ್ನು ಸವಾಸನೆ ಬೇಡಪ್ಪ, ಸುಮ್ಮನೆ ಕೋಪಿಷ್ಟ ಅಥವಾ ಕೋಪಿಷ್ಟಳು, ಯಾವಾಗ ನೋಡಿದ್ರು ಬರೀ ಬೈತಾ ಇರ್ತಾಳೆ ಅಥವಾ ಏನೋ ಅನುಮಾನ ಪಡ್ತಾನೆ ಇರ್ತಾನೆ ಆ ಪಾರ್ಟಿ ಅಂತ, ಆ ರೀತಿಯಲ್ಲಿ ನಿಮ್ಮ ಬಗ್ಗೆ ಅವರು ಒಂದಿಷ್ಟು ಪದಗಳನ್ನು ಉಪಯೋಗ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ನೀವು ಮಾತು ಆಡದೇ ಇರೋದು ತುಂಬ ಉತ್ತಮ ಈ ವಾರ. ಆದಷ್ಟು ಮೌನವಾಗಿರಿ, ಏನಾಗುತ್ತೋ ಅಷ್ಟು ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ಕೊಂಡು ಹೋಗಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮಕ್ಕಳ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಳಿ. ಅವರ ಒಂದು ಆರೈಕೆ, ಲಾಲನೆ, ಪಾಲನೆ, ಅಥವಾ ಅವರ ಒಂದು ಸ್ಕೂಲು, ಕಾಲೇಜು, ಅಥವಾ ಇನ್ನಿತರ ಒಂದಿಷ್ಟು ಕೋಚಿಂಗ್ ಹೋಗ್ತಾ ಇದ್ದಾರಲ್ಲ, ಆ ಒಂದು ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸಿ. ಅವ್ರು ಕರೆಕ್ಟಾಗಿ ಹೋಗ್ತಾ ಇದ್ದಾರೋ ಇಲ್ವೋ, ಅಥವಾ ಅವರ ಬಗ್ಗೆ ಮೂರನೇ ಕಣ್ಣಂತೀವಲ್ಲ ಹಾಗೆ ಇಟ್ಟಿರಲೇಬೇಕು. ಏಕೆಂದರೆ ಮಕ್ಕಳು ಅಂದಮೇಲೆ ಒಂದು ಸ್ವಲ್ಪ ಸಮಯ ಸಿಕ್ಕರೂ ಸಾಕು, ಸ್ಪೇಸ್ ಅಂತೀವಲ್ಲ ಅದು ಅವರು ಯೂಟಿಲೈಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಅಥವಾ ಕರ್ಕಾಟಕ ರಾಶಿಯವರ ಮಕ್ಕಳು ಯಾರಿದ್ದಾರೋ ಅವರ ಬಗ್ಗೆ ಈ ವಾರ ತುಂಬ ಮುತುವರ್ಜಿ ವಹಿಸ್ಕೊಳ್ಳಿ.
ಒಂದಿಷ್ಟು ಕ್ಯಾಮ್ರಾ ರೀತಿಯಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ. ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಮುಂದಿನ ದಿನಗಳಲ್ಲಿ ಅದರ ಒಂದು ತಕ್ಕಂತೆ ನೀವು ಪ್ಲ್ಯಾನ್ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು. ಅಂದರೆ ಅವರು ಓದಿನ ಕಡೆಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಆರೋಗ್ಯದ ಸಮಸ್ಯೆ ಈ ವಾರ ನಿಮಗೆ ಕಾಡುವಂಥದ್ದಾಗತ್ತೆ. ಸೊ ಬೆನ್ನು ನೋವು ಅತಿಯಾಗಿ ಕಾಡುತ್ತೆ. ತುಂಬ ಬೆನ್ನು ನೋವು ನಿಮಗೆ ಕರ್ಕಾಟಕ ರಾಶಿಯವರಿಗೆ ಅತಿಯಾದ ಕೆಲಸ ಅನ್ಬೋದು, ಅಥವಾ ಚಿಂತನೆ ಅನ್ಬೋದು, ಅಥವಾ ಯಾವುದೂ ಕೆಲಸ ಅತಿಯಾಗಿ ಮಾಡದೇ ಇದ್ದು ಸುಮ್ಮನೆ ಒಂದೇ ಕಡೆ ಜಾಗದಲ್ಲಿ ಕೂತೋರೋದ್ರಿಂದ ಸ್ವಲ್ಪ ಬೆನ್ನು ನೋವು ಮಾತ್ರ ಅತಿಯಾಗಿ ಕಾಡುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಶನಿವಾರ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ, ಹಾಗೂ ಬುಧವಾರ ದಿನ ಗಣೇಶನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ, ಇದರಿಂದ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಭವಿಷ್ಯ ಕರ್ಕಾಟಕ ರಾಶಿಯವರು. ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಅಂತ ಹೇಳೋದಾದರೆ 5ನೇ ರಾಶಿಯಾಗಿರ್ತಕ್ಕಂಥ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಈ ವಾರದ ವಿಷಯಕ್ಕೆ ಬರೋದಾದರೆ, ನಿಮಗೆ ಹೋದ ಒಂದು ತಿಂಗಳಲ್ಲಿ ಸಿಕ್ಕಿರತಕ್ಕಂಥ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಾ. ನಿಮಗೆ ಏನೇನು ಬೇಕು ಹೇರಳವಾಗಿ ಅವಕಾಶ. ಅಂದರೆ ಈಗ ಎಲ್ಲೋ ನಮಗೊಂದು ಸ್ಪೇಸ್ ಬೇಕಾಗಿತ್ತು, ಒಂದು ಪ್ಲಾಟ್ಫಾರ್ಮ್ ಅಂತಿರಲ್ಲ, ಅದು ಸಿಗಬೇಕಾಗಿತ್ತು ಅಷ್ಟೇ, ಸಿಕ್ಕಾಯಿತು. ಆ ಸಿಕ್ಕಾದ ನಂತರ ಅದನ್ನು ಹೇಗೆ ಅಕ್ಯುಪೈ ಮಾಡ್ಕೊಳ್ಳೋದಲ್ಲ, ಅದನ್ನು ಹೇಗೆ ಪರ್ಮನೆಂಟಾಗಿ ನನ್ನ ಹತ್ರ ಇಟ್ಕೋಬೇಕು ಅನ್ನೋದು ಚೆನ್ನಾಗಿ ಕಲ್ತಿದ್ದೀರಾ. ಸೊ ಹಾಗಾಗಿ ಈ ವಾರ ಏನಾಗುತ್ತಂದರೆ, ಈ ಮೊದಲನೇ ವಾರದಲ್ಲಿ ಸಿಂಹರಾಶಿಯವರಿಗೆ ಒಂಥರ ರಾಜವೈಭವ, ರಾಜಯೋಗದ ರೀತಿಯಲ್ಲಿ ಕಂಡುಬರುವಂಥದ್ದಾಗತ್ತೆ. ಅಂದರೆ ನಿಮಗೆ ಎಲ್ಲಿಲ್ಲದ ಮರ್ಯಾದೆ, ನೀವು ಹೊರಗಡೆ ಬಂದರೆ ಮರ್ಯಾದೆ, ಆಫೀಸ್ನಲ್ಲಿದ್ದರೆ ಮರ್ಯಾದೆ, ವ್ಯಾಪಾರ ಸ್ಥಳದಲ್ಲಿದ್ದರೆ ಮರ್ಯಾದೆ, ಮನೆಗೆ ಬಂದರೆ ಮರ್ಯಾದೆ, ಅಥವಾ ನೆಂಟರಸ್ಥರ ಮನೆಗೆ ಹೋದರೆ ಮರ್ಯಾದೆ, ಅಥವಾ ಈ ಸ್ನೇಹಿತರ ಒಂದು ಮನೆಗೆ ಹೋದರೆ ಮರ್ಯಾದೆ. ಅಂದರೆ ಅಷ್ಟು ನಿಮಗೆ ರಾಜವೈಭವ ಪೂರಿತವಾದಂತಹ ಮರ್ಯಾದೆ ಈ ಸಿಂಹರಾಶಿಯವರಿಗೆ ಈ ವಾರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ನಿಮ್ಮ ಅಧಿಕಾರ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗುತ್ತೆ. ಅಂದರೆ ಎಲ್ಲೋ ನಿಮಗೆ ಅಧಿಕಾರ ವಂಚಿತರಾದವರಿಗೆ ಅಧಿಕಾರ ಸಿಗುವಂಥದ್ದಾಗತ್ತೆ. ಒಂದಿಷ್ಟು ಏನಂತೀರ, ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ, ಈ ಕಡೆ ಪವರ್ ಸಿಗುತ್ತೆ, ಮತ್ತು ಕೆಲವೊಂದಿಷ್ಟು ವೃತ್ತಿಯಲ್ಲಿ ಬದಲಾವಣೆ ಆಗುತ್ತೆ. ಏನೋ ಒಂದಿಷ್ಟು ಬದಲಾವಣೆ ಅಂತ ಹೇಳೋದಾದರೆ ಡೆಸಿಗ್ನೇಷನ್ ಆದರೂ ಬದಲಾವಣೆ ಆಗುತ್ತೆ. ನೀವು ಈ ಜಾಬ್ನಿಂದ ಇನ್ನೊಂದು ಜಾಬಕ್ಕೂ ಶಿಫ್ಟ್ ಆಗ್ಬೋದು, ಈ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಶಿಫ್ಟ್ ಆಗ್ಬೋದು, ಅಥವಾ ಟೋಟಲಿ ಒಂದು ಜಾಬ್ ರಿಲೇಟೆಡ್ಡೇ ಚೇಂಜ್ ಮಾಡ್ಕೋಬೋದು ಪ್ರೊಫೆಷ್ನಲಿ. ಸೊ ಅದು ತುಂಬ ಕೂಡಿ ಬರುವಂಥದ್ದಾಗುತ್ತೆ ಈ ಸಿಂಹ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರ ಅಂತಲೇ ಹೇಳೋದು. ಇನ್ನು ವ್ಯಾಪಾರದಲ್ಲಿ ತುಂಬ ಲಾಭ ಇದೆ. ನೀವು ಕೈ ಹಾಕಿದ ತಕ್ಷಣವೇ ಒಂದು ರೀತಿಯಲ್ಲಿ ಆ ವ್ಯಾಪಾರಕ್ಕೆ ಭೂಷಣ ಅಂತ ಹೇಳ್ಬೋದು. ಏನೋ ಒಂದಿಷ್ಟು ಆ ಕೈ ಗುಣ ಅಂತ ಹೇಳ್ತೀವಲ್ಲ, ಅದು ಈ ಮೊದಲನೇ ವಾರದಲ್ಲಿ ಒಂದಿಷ್ಟು ಕೈ ಹಿಡಿಯುವಂಥದ್ದಾಗುತ್ತೆ. ನಿಮ್ಮ ವ್ಯಾಪಾರದ ಅಭಿವೃದ್ಧಿ ಯಥೇಚ್ಛವಾಗಿ ಬೆಳೆಯುತ್ತೆ, ಮತ್ತು ಕೆಲವೊಂದಿಷ್ಟು ನಿಮ್ಮದೇ ಆದಂಥ ಐಡಿಯಾದಿಂದ ಅದನ್ನು ಇನ್ನೂ ಒಂದು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರ ಹಣಕಾಸಿನಲ್ಲಿ, ಅಂದರೆ ಆರ್ಥಿಕವಾಗಿ ಒಂದಿಷ್ಟು ಸೇವ್ ಮಾಡಲು ಪ್ರಯತ್ನ ಪಡ್ತೀರಾ. ಅಂದರೆ ಸೇವಿಂಗ್ಸ್ ಅಂತೀರಲ್ಲ, ಪೋಸ್ಟ್ ಆಫೀಸು, ಬ್ಯಾಂಕು, ಅಥವಾ ನಿಮ್ಮ ಒಂದು ಟ್ರಸ್ಟ್ ಇರ್ತಕ್ಕಂಥ ಸಂಘ ಸಂಸ್ಥೆಗಳು, ಅದರಲ್ಲಿ ಒಂದಿಷ್ಟು ದುಡ್ಡನ್ನು ಡೆಪಾಸಿಟ್ ಮಾಡುವಂಥದ್ದಾಗ್ಬೋದು, ಅಥವಾ ಗುಪ್ತವಾಗಿ ನಿಮ್ಮದೇ ಆದಂಥ ಆರ್ಥಿಕ ಒಂದು ಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ತೀರಾ. ಅಂದರೆ ಯಾರಿಗೂ ತಿಳಿಸಲ್ಲ ಒಂದಿಷ್ಟು, ಯಾಕಂದರೆ ಕಷ್ಟ ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀರಾ, ಮುಂದೆ ಆ ರೀತಿ ಆಗಬಾರ್ದು ಅಂತ ಸೀಕ್ರೆಟಾಗಿ ಒಂದಿಷ್ಟು ಉಳಿತಾಯದ ಯೋಜನೆಯನ್ನು ಈ ವಾರ ಪ್ರಾರಂಭ ಮಾಡ್ತೀರಾ. ತುಂಬ ಸಂತೋಷ, ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಅಷ್ಟಮ ಶನಿ ಮುಗಿಯೋವರೆಗೂ ಈ ಆರ್ಥಿಕ ವಿಷಯದಲ್ಲಿ ಕೆಲವೊಂದು ಸೀಕ್ರೆಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬ ಉತ್ತಮ. ಅದು ಈ ವಾರ ಕಲಿತಾ ಇದ್ದೀರಾ, ತುಂಬ ಸಂತೋಷ. ಹಾಗಾಗಿ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ. ಈಗೇನು ನೀವು ಈ ಆರ್ಥಿಕವಾಗಿ ಕೆಲವೊಂದಿಷ್ಟು ಸೀಕ್ರೆಟ್ ಅಂತಿರಲ್ಲ, ಆ ಸೀಕ್ರೆಟನ್ನೇ ಯಾರಿಗೂ ಹೇಳ್ಕೊಳ್ಬೇಡಿ. ನನ್ನ ಹತ್ರ ದುಡ್ಡಿತ್ತು, ಅಲ್ಲೇ ಹಾಕಿದೆ, ಇಲ್ಲಿ ಹಾಕಿದೆ, ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ಬಂದೆ, ಅಲ್ಲೊಂದಿಷ್ಟು ದುಡ್ಡಿಟ್ಟೆ, ಅದು ಯಾರಿಗೂ ಹೇಳ್ಕೋಬೇಡಿ. ಆದಷ್ಟು ಸೀಕ್ರೆಟ್ ಆಗಿರಲಿ,
ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೆಪಾಸಿಟ್ ಮಾಡ್ತಾ ಬನ್ನಿ, ನಿಮ್ಮ ಕಷ್ಟಕ್ಕೆ ಅದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ವಾರ ಒಂದಿಷ್ಟು ಎಲ್ಲರ ಜೊತೆ ಪ್ರೀತಿ ಅಂತ ಮಾತಾಡ್ತೀರಾ, ಅಂದರೆ ತುಂಬ ಸ್ವೀಟಾಗಿ ಯೋಗಕ್ಷೇಮನ ವಿಚಾರ ಮಾಡ್ತೀರಾ. ಅವರ ಒಂದು ಕಷ್ಟಗಳಿಗೆ ಸ್ಪಂದನೆಗಳಿಗೆ ಎಲ್ಲೋ ನಿಮ್ಮ ಮುತುವರ್ಜಿಯಿಂದ ಅವರ ಒಂದು ಭಾರ ಕಡಿಮೆ ಆಗುತ್ತೆ. ಅವರು ಕೂಡ ಅಷ್ಟೇ ನಿಮ್ಮನ್ನು ಪ್ರೀತಿಯಿಂದ ಮಾತಾಡ್ತಾರೆ, ನೀವು ಅವರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡುವಂಥದ್ದಾಗುತ್ತೆ. ನಿಮ್ಮಿಬ್ಬರು ಬಾಂಡಿಂಗು ಅಂದರೆ ಆ ಒಂದು ಮನೆಯ ರಿಲೇಷನ್ಶಿಪ್ ಸದಸ್ಯರ ಜೊತೆ ನಿಮ್ಮದು ಚೆನ್ನಾಗಿರುತ್ತೆ. ಹಾಗೂ ನೀವು ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ತೀರ, ಅವರು ನಿಮ್ಮನ್ನು ವಿಶ್ವಾಸಕ್ಕೆ ತಗೊಳ್ತಾರೆ. ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಎಂಬುದು ಚೆನ್ನಾಗಿ ಈ ವಾರ ಕೂಡಿ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ರೈತಾಪಿ ವರ್ಗದವ್ರಿಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಈ ವಾರ. ನಿಮ್ಮ ಒಂದು ಬೆಳೆದಿರತಕ್ಕಂತಹ ಬೆಳೆಗೆ ಒಳ್ಳೆಯ ಬೆಲೆ ಸಿಗುವಂಥದ್ದಾಗುತ್ತೆ, ನಿಮ್ಮನ್ನು ಹುಡ್ಕೊಂಡು ಬರಲಾಗುತ್ತೆ, ಆ ಬೆಳೆಗಳನ್ನು ಕೊಂಡ್ಕೊಳ್ಳಲಾಗುತ್ತೆ. ಹಾಗೂ ನಿಮಗೆ ಒಂದಿಷ್ಟು ಆರ್ಥಿಕವಾಗಿ ತುಂಬ ಬಲಿಷ್ಠರಾಗ್ತೀರಾ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಕ್ರೀಡಾರಂಗ, ಸಿನಿ ರಂಗದವರಿಗೆ ಒಳ್ಳೆಯ ಅವಕಾಶ ಅಂದರೆ ಅವಕಾಶ. ನೀವು ಕೂತ ಜಾಗದಲ್ಲಿ ಬರ್ತಾಯಿದೆ, ಈ ಕ್ಯಾರೆಕ್ಟರ್ಗೆ ನೀವೇ ಫಿಟ್ಟು ಅಥವಾ ಈ ಒಂದು ಕ್ರೀಡೆಗೆ ನೀವೇ ಫಿಟ್ಟು, ನೀವೇ ಇರಲೇಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ನಿಮಗೆ ಆಫರ್ ಮೇಲೆ ಆಫರ್ ಬರುವಂಥದ್ದಾಗುತ್ತೆ ಕ್ರೀಡಾರಂಗ ಮತ್ತು ಸಿನಿ ರಂಗದಲ್ಲಿ ಇರೋರಿಗೆ. ಇನ್ನು ನಿಮಗೆ ನ್ಯಾಯಾಧೀಶದ ಇದರಲ್ಲಿ ಇರುವಂಥವ್ರು, ನ್ಯಾಯಾಲಯಗಳಲ್ಲಿ ಇರ್ತಕ್ಕಂಥವ್ರು, ಲಾಯರು, ಜಡ್ಜು ಅಥವಾ ಇನ್ನು ಅದರಲ್ಲಿ ಮಾಡೋಂಥ ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂತಹ ಜಾತಕರಿಗೆ ಈ ವಾರ ನಿಮಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಒಳ್ಳೆಯ ಒಂದಿಷ್ಟು ಕೇಸ್ಗಳು ಸಿಗುವಂಥದ್ದಾಗುತ್ತೆ. ಆ ಕೇಸ್ನಿಂದ ಕೆಲವೊಂದಿಷ್ಟು ಕಲಿತೀರಾ ಮತ್ತು ಕೆಲವೊಂದಿಷ್ಟು ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ತೀರಾ. ಸೊ ಅದು ತುಂಬ ಚೆನ್ನಾಗಿದೆ ಅಂತ. ಇನ್ನು ಮಾತೆಯರಿಗೆ ಹೇಳೋದಾದರೆ ಈ ವಾರ ನೀವು ಒಂದು ಕೂಡಿಟ್ಟ ಹಣದಿಂದ ಒಂದು ಬೆಲೆ ಬಾಳುವ ವಸ್ತುವನ್ನು ಪರ್ಚೇಸ್ ಮಾಡ್ತೀರಾ. ಅದು ಮೊಬೈಲ್ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಮುದಾದ ಪ್ರಾಣಿಗಳಾಗಿರ್ಬೋದು. ಸೊ ಒಂದಿಷ್ಟು ಈ ವಾರ ಪರ್ಚೇಸಿಂಗ್ ಇದೆ ಅಂತಲೇ ಹೇಳಬಹುದು. ಇದಾಗಿತ್ತು ಸಿಂಹರಾಶಿಯ ಓವರಾಲ್ ಈ ಒಂದು ವಾರದ ಭವಿಷ್ಯ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಅಷ್ಟಮ ಶನಿ ಸ್ವಲ್ಪ ಕಾಡ್ತಾ ಇರ್ತಾನೆ ಆರೋಗ್ಯದಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಅಥವಾ ನಿಮ್ಮ ಒಂದು ವೃತ್ತಿ ಬದುಕಿನಲ್ಲಿ. ಹಾಗಾಗಿ ಶನಿದೇವರಿಗೆ ಆದಷ್ಟು ಒಂದು 8 ಪ್ರದಕ್ಷಿಣೆಯನ್ನು ಪ್ರತಿ ಶನಿವಾರ ಹಾಕ್ತಾ ಬನ್ನಿ. ದೈಹಿಕವಾಗಿ, ಮಾನಸಿಕವಾಗಿ, ಧಾರ್ಮಿಕವಾಗಿ ಏನು ಸೇವೆ ಮಾಡಬೇಕು ಅನಿಸುತ್ತೆ ಸೇವೆ ಮಾಡಿ. ದೇವಸ್ಥಾನದಲ್ಲಿ ಅನ್ನದಾನ ಮಾಡಿ ಹಾಗೂ ವಸ್ತ್ರದಾನವನ್ನು ಮಾಡಿ. ಇದಿಷ್ಟು ಸಾಕು. ಸೊ ಅಷ್ಟಮ ಶನಿ ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಹಾಗೂ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳಬಹುದು. ಇದಾಗಿತ್ತು ಈ ವಾರದ ಸಿಂಹರಾಶಿಯವರ ಭವಿಷ್ಯ. ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ 6ನೇ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಈ ವಾರ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ವಿದೇಶದಿಂದ ಒಂದಿಷ್ಟು ಶುಭ ಸಮಾಚಾರಗಳು ಸಿಗುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ. ಅಂದರೆ ಯಾರಾದರೂ ವಿದೇಶದಲ್ಲಿ ಜಾಬಿಗಾಗಿ ಅಪ್ಲೈ ಮಾಡಿರೋದಾಗಿರ್ಬೋದು, ಅಥವಾ ವಿದ್ಯೆಗಾಗಿ ಹೈಯರ್ ಸ್ಟಡೀಸಿಗಾಗಿ ಏನಾದರೂ ಅಪ್ಲೈ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ಎನ್ಕ್ವೈರಿ ಮಾಡಿರುವಂಥದ್ದಾಗಿರ್ಬೋದು. ಸೊ ಆ ಕಡೆಯಿಂದ ನಿಮಗೆ ಒಂದಿಷ್ಟು ಶುಭ ಸಮಾಚಾರಗಳು ಲಭಿಸುವಂಥದ್ದಾಗುತ್ತೆ. ಅಂದರೆ ಪಾಸಿಟಿವ್ ಆಗಿರುತ್ತೆ. ಸೊ ನಿಮ್ಮ ಒಂದು ಅಪ್ಲೈಗೆ ಅವರು ಸರಿಯಾದ ಒಂದು ಪ್ರಮಾಣದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಖುಷಿ ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ. ನಿಮ್ಮ ಖುಷಿ ಇತರ ಸದಸ್ಯರಿಗೂ ಒಳ್ಳೆಯ ಹಬ್ಬದ ರೀತಿಯಲ್ಲಿ ಮನೆಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ನಿಮಗೆ ಯಾರು ವಿದ್ಯಾರ್ಥಿಗಳು ಇದ್ದೀರೋ ಕಲಿಕೆಯಲ್ಲಿ ತುಂಬ ಆಸಕ್ತಿ ವಿಷಯಗಳು ಇರುತ್ತೆ. ತುಂಬ ಹೊಸ ವಿಷಯಗಳನ್ನು ಈ ವಾರ ವಿದ್ಯಾರ್ಥಿಗಳು ಕಲಿಯುವಂಥದ್ದಾಗುತ್ತೆ. ನೀವು ಕಾಲೇಜಿನಲ್ಲಾಗಿರ್ಬೋದು, ಸ್ಕೂಲ್ನಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ನಿಮ್ಮ ಓದಿಗೆ ಒಂದಿಷ್ಟು ಬೆಲೆ ಸಿಗುವಂಥದ್ದಾಗುತ್ತೆ. ಅಂದರೆ ನೀವು ಓದಿರತಕ್ಕಂತಹ ಒಂದಿಷ್ಟು ವಿಷಯಗಳು ಬೇರೆಯವರಿಗೆ ತುಂಬ ಉಪಯುಕ್ತವಾಗಿ ಮಾಹಿತಿ ಅವರಿಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಕೆಲವು ಜನರ ಬಾಯಿಯಲ್ಲಿ ಈ ವಾರ ಜಾಸ್ತಿ ಇರ್ತಾರೋ, ಇವ್ರ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಅವನು ಕೆಲವೊಂದು ವಿಷಯಗಳನ್ನ ಹೇಳ್ಕೊಟ್ಟ, ತುಂಬ ಚೆನ್ನಾಗಿ ಹೇಳ್ತಾನೆ, ಅವನಿಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ಎಲ್ಲೋ ರೀಚ್ ಆಗ್ತಾನೆ ಅನ್ನೋ ಒಂದು ಒಳ್ಳೆ ಗುಣಗಳನ್ನು ನಿಮ್ಮನ್ನು ಹೊಗಳ್ತಾರೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಹತ್ರ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ನಿಮಗೆ ದಂಪತಿ ಅಂದರೆ ಗಂಡ ಹೆಂಡತಿ ಮಧ್ಯೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲೋ ಮನಸ್ತಾಪ
ದೊಡ್ಡ ಆಗುವಂಥದ್ದಾಗುತ್ತೆ. ಎಲ್ಲೋ ಸಣ್ಣದಿರುತ್ತೆ, ಅದನ್ನು ಮಾತು ಮಾತು ಬೆಳೆದು 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 ಸಾಲಿಡ್ ಆಗಿ ವಾರದ ಕೊನೆಯ ಭಾಗ ಆಗಿರ್ಬೋದು ಅಥವಾ ಗ್ರಹಣದ ಸಮಯದಲ್ಲಾಗಿರ್ಬೋದು, ಅಂದರೆ ಗ್ರಹಣ ಭಾನುವಾರ ಹಿಡಿಯುವಂಥದ್ದಾಗುತ್ತೆ. ಸೊ ಆ ಒಂದು ಸಮಯದಲ್ಲಿ ನಿಮಗೆ ಎಲ್ಲೋ ಒಂದು ರೀತಿ ಈ ಜಗಳ ಎತ್ತರ ಹಂತಕ್ಕೆ ಹೋಗಿ ಒಂದು ಸ್ವಲ್ಪ ಮನಸ್ತಾಪ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಈ ಕನ್ಯಾ ರಾಶಿಯವರು ದಾಂಪತ್ಯದಲ್ಲಿ ಯಾರೋ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಈಗಲೇ ಸರಿಪಡಿಸ್ಕೊಂಡ್ಬಿಡಿ, ಯಾರೋ ಒಬ್ಬರು ಸರೆಂಡ್ರ್ ಆಗಿಬಿಡಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಮನಸ್ತಾಪ ಹೇಗಿರುತ್ತಂದರೆ ಇದು ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಾಗಲ್ಲ. ಹಾಗಾಗಿ ನೀವೇ ಒಬ್ರು ಯಾರಾದರೂ ಕ್ಷಮೆ ಕೇಳಿ, ಅದು ಯಾರು ತಪ್ಪು ಏನೋ ಅದು ಸೆಕೆಂಡ್ರಿ, ಬಟ್ ಎಲ್ಲೋ ಕಾಂಟ್ರವರ್ಸಿ ಆಗೋದು ಬೇಡ, ಅದು ಆಗಿಂದಾಗೆ ಅಲ್ಲೇ ಮುಗಿಸ್ಬಿಡೋದು ತುಂಬ ಉತ್ತಮ ಅನ್ನೋದು ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಒಂದು ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಇದೆ. ಬುಧವಾರ ಮತ್ತು ಶನಿವಾರ, ಬುಧ ಮತ್ತು ಶನಿ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ನೀವು ಮಾಡುವಂತಹ ಫುಡ್ಡುಗೆ ಹಾರ್ಡ್ ಫುಡ್ಡಿಂತ ಒಂದಿಷ್ಟು ಈ ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಇದರಿಂದ ಸ್ವಲ್ಪ ಬುಧವಾರ ಮತ್ತು ಶನಿವಾರ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಫುಡ್ ಪಾಯ್ಸನ್ ಆಗ್ಬೋದು, ಅಥವಾ ಏನೋ ಅಲರ್ಜಿ ಅಂತಿರಲ್ಲ ಅದು ಆಗ್ಬೋದು, ಅಥವಾ ಅಜೀರ್ಣ ಅಂತನಾಗ್ಬೋದು, ಅದು ಸ್ವಲ್ಪ ಬಲವಾಗಿ ಈ ವಾರ ಕಾಡುವಂಥದ್ದಾಗುತ್ತೆ ಅನ್ಬೋದು. ಇನ್ನು ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ಒಂದಿಷ್ಟು ಲಾಭಿನ ಅಂಶವನ್ನು ಹುಡುಕಲು ಹೋಗ್ತೀರಾ, ಆದರೆ ಅಷ್ಟು ಸಾಧ್ಯವಾಗೋದಿಲ್ಲ. ಹೋದ ಒಂದು ಆಗಸ್ಟಲ್ಲಿ ಸಿಕ್ಕಿರತಕ್ಕಂತಹ ಪ್ರಮಾಣ ನೋಡಿದರೆ ಈ ವಾರ ಸ್ವಲ್ಪ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ರೈತಾಪಿ ವರ್ಗದವರಿಗೆ ಈ ವಾರ ನಿಮಗೆ ಮೋಸ ಅಂತೂ ಆಗಲ್ಲ, ಆದರೆ ಲಾಭವೂ ಅಷ್ಟು ಸಿಗೋದಿಲ್ಲ, ಅಷ್ಟಕ್ಕಷ್ಟೇ ಹಾಕಿರೋ ಬಂಡವಾಳ ಬಂದಿರತಕ್ಕಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕ್ರೀಡಾರಂಗ ಮತ್ತು ಸಿನಿ ರಂಗದಲ್ಲಿರ್ತಕ್ಕಂಥವರಿಗೆ ಅವಕಾಶಗಳು ಒಂದಿಷ್ಟು ಬರುತ್ತೆ, ಬಟ್ ಅದಷ್ಟು ಪರ್ಫೆಕ್ಟ್ ಆಗಿರೋದಿಲ್ಲ, ಎಲ್ಲೋ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ದಂಗೆ ಇರುತ್ತೆ. ಅವ್ರು ಕರೆದಿರ್ತಾರೆ ಈ ವಾರ ಡೇಟ್ಸ್ ಇದೆ ಅಂತ, ಬಟ್ ಏನು ನೀವು ಆ್ಯಕ್ಟ್ ಮಾಡಲಿಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ. ಅದೇ ರೀತಿ ಕ್ರೀಡಾರಂಗದವರಿಗೂ ಕರೆದಿರ್ತಾರೆ ಪ್ರಾಕ್ಟೀಸಿಗಿದೆ ಅಂತ, ಬಟ್ ಹವಾಮಾನ ವೈಪರೀತ್ಯ ಅಥವಾ ಮೇನ್ ಪ್ಲೇಯರ್ ಬಂದಿರೋದಿಲ್ಲ, ಹೀಗಾಗಿ ಏನೂ ಮಾಡಲಿಕ್ಕಾಗೋದಿಲ್ಲ. ನೀವೇ ವೈಯಕ್ತಿಕವಾಗಿ ಏನೋ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ ಬರುವಂಥದ್ದಾಗುತ್ತೆ ಅಂತ. ಇನ್ನು ಮಾತೆಯರಿಗೆ ಈ ವಾರ ಆದಷ್ಟು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಯಾಕಂದರೆ ಆರೋಗ್ಯ ಫುಡ್ಡು ನಿಮಗೂ ಕೂಡ ಡೈಜೆಷನ್ನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಥವಾ ಅಲರ್ಜಿ ಆಗುತ್ತೆ, ಫುಡ್ ಪಾಯ್ಸನ್ ರೀತಿಯಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಸಿಗುವಂಥದ್ದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅನುಕೂಲ ಇದೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಏನು ಡೌಟ್ಸ್ ಇದೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಒಂದು ಅಧ್ಯಾಪಕರನ್ನು ಕೇಳಿದರೆ ಅವರು ಖಂಡಿತವಾಗಿ ತಿಳಿಸ್ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಭವಿಷ್ಯ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಗುರುವಾರ ದಿನ ರಾಯರಿಗೆ ಏನಾದರೂ ಒಂದು ಪಂಚಾಮೃತ ಸೇವೆನೋ, ಹಸ್ತೋದಕನೋ, ಕನಕಾಭಿಷೇಕ ಸೇವೆನೋ, ಅಥವಾ ಸಾಯಂಕಾಲ ರಥೋತ್ಸವನೋ, ದೀಪೋತ್ಸವನೋ, ಅಥವಾ ತುಳಸಿ ಅರ್ಚನೆಯೋ, ಏನು ನಿಮಗೆ ಮಾಡಿಸ್ಬೇಕು ಅನಿಸುತ್ತೆ, ಅಥವಾ ಬ್ರಾಹ್ಮಣರಿಗೆ ಊಟದ ಒಂದು ವ್ಯವಸ್ಥೆ ಆಗಿರ್ಬೋದು, ಹೇಗಾದರೂ ಸರಿ ಗುರುವಾರ ದಿನ ಮಾಡಿ ರಾಯರ ಸೇವೆ, ಅಥವಾ ರಾಯರಿಗೆ 9 ಪ್ರದಕ್ಷಿಣೆ ಹಾಕಿ, ಆದರೂ ಕೂಡ ತುಂಬ ಒಳ್ಳೆಯದೇ, ದೈಹಿಕವಾಗಿ ಸೇವೆ ಮಾಡೋದಕ್ಕಾಗುತ್ತೆ. ರಾಯರ ಒಂದು ಕೃಪಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ. ಈ ಒಂದು ಭವಿಷ್ಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ವಿ. ಶುಭವಾಗಲಿ, ಶುಭಮಸ್ತು.